ಗಂಗಾವತಿ ನಗರದ ರಾಯಚೂರು ರಸ್ತೆಯಲ್ಲಿ ಇರುವ ಅಮರ್ ಗಾರ್ಡನ್ನಲ್ಲಿ ನಡೆಯುವ 91ನೇ ವೈದ್ಯರ ಸಮ್ಮೇಳನ. ಈ ಕುರಿತು ಮಾತನಾಡಿದ ವೈದ್ಯರು ಮತ್ತು ಅಧ್ಯಕ್ಷರು ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ 91ನೆಯ ಮಹಾ ಸಮ್ಮೇಳನ ಇದೇ ದಿನಾಂಕ 24ರಿಂದ 26ರವರೆಗೆ ನಗರದ ಪ್ರತಿಷ್ಠಿತ ಅಮರ್ ಗಾರ್ಡನ್ ಸಭಾಂಗಣದಲ್ಲಿ ಶುಕ್ರವಾರದಂದು ಉದ್ಘಾಟನೆಗೊಳ್ಳಲಿದ್ದು, ಸಕಲ ಸಿದ್ಧತೆಗಳೊಂದಿಗೆ ಅಮರ್ ಗಾರ್ಡನ್ ಸಭಾಂಗಣ ನವ ವಧುವಿನಂತೆ ಕಂಗೊಳಿಸುತ್ತಿದೆ. ಗುರುವಾರದಂದು ಆಕಸ್ಮಿಕವಾಗಿ ಪೂರ್ವ ಸಿದ್ಧತೆಯನ್ನ ಗಮನಿಸಲು ಹೊರಟಾಗ ಸಮ್ಮೇಳನದ ಉಸ್ತುವಾರಿ ವಹಿಸಿಕೊಂಡಿರುವ ಡಾಕ್ಟರ್ ಅಮರೇಶ್ ಪಾಟೀಲ್ ಹಾಗೂ ಡಾಕ್ಟರ್ ಮಲ್ಲಿನಗೌಡ ಸೇರಿದಂತೆ ಗಂಗಾವತಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಾಜು, ಡಾಕ್ಟರ್ ಬಸವರಾಜ್ ಸಿಂಗನಾಳ್, ಐಎಂಎ ಕಾರ್ಯದರ್ಶಿ ಡಾಕ್ಟರ್ ಎಚ್ ನಾಗರಾಜ್ ಇವರುಗಳ ಸಮ್ಮೇಳನದ ಪೂರ್ವ ಸಿದ್ಧತೆಯಲ್ಲಿ ತೊಡಗಿದ್ದು ಕಂಡುಬಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರುಗಳು, ಈ ಹಿಂದೆ ಅಖಿಲ ಭಾರತ 78ನೇ ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲಿ ಐಎಂಎ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಡೆಸಲಾಗುತ್ತಿದ್ದು, ಈಗಾಗಲೇ 1400 ಅಧಿಕ ವೈದ್ಯರುಗಳು ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡಿದ್ದಾರೆ. ಸದರಿ ಸಮ್ಮೇಳನದಲ್ಲಿ ಸಂಘದ ಚಿಂತನ ಮಂಥನ ಆಗು ಹೋಗುಗಳ ಬಗ್ಗೆ, ಜೊತೆಗೆ ಮುಂದಿನ ಸಂಘದ ಚಟುವಟಿಕೆಗಳ ಬಗ್ಗೆ ಚರ್ಚಿಸುವುದು ಹಾಗೂ ಬಂದಂತಹ ಸದಸ್ಯರುಗಳಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಹಾಗೂ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳ ಬಗ್ಗೆ ಪರಿಚಯಿಸುವ ದೃಷ್ಟಿಯಿಂದ ಸಕಲ ಸೌಲಭ್ಯಗಳನ್ನು ಮಾತೃ ಸಂಸ್ಥೆಯಾದ ಗಂಗಾವತಿ ಭಾರತೀಯ ವೈದಿಕ ಸಂಘ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಹೇಳಿದ್ದಾರೆ. ಒಟ್ಟಾರೆ 3 ದಿನದ ರಾಜ್ಯ ಸಮ್ಮೇಳನ ಐತಿಹಾಸಿಕ ದಾಖಲೆ ಸಂಕಲ್ಪವನ್ನ ಹೊಂದಿರುವುದಾಗಿ ಮೇಲಿನ ಗಣ್ಯರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟರ್ ಶರಣಪ್ಪ, ಗಂಗಾವತಿ, NKS TV4 ಕೊಪ್ಪಳ. ಎಲ್ಲ ಜನತೆಗೆ ನಮ್ಮ ಐಎಂಎ ಗಂಗಾವತಿ ಮತ್ತು 91st ಕಿಷ್ಕಿಂಧ ಮೆಡಿಕಾನ್ ರಾಜ್ಯ ಮಟ್ಟದ ವೈದ್ಯರ ಸಮ್ಮೇಳನ ಆರ್ಗನೈಸಿಂಗ್ ತಂಡ ವತಿಯಿಂದ ನಿಮಗೆಲ್ಲರಿಗೂ ನಮಸ್ಕಾರ. ಮತ್ತು ನಮ್ಮ ಗಂಗಾವತಿ ಆಗಮಿಸಿದಂಥ ಎಲ್ಲ ಡೆಲಿಗೇಟ್ಸ್, ಈ ಶಿಬಿರದ ಪಾಲ್ಗೊಳ್ಳಲು ಬರುತ್ತಿರುವಂಥ ಎಲ್ಲ ಡೆಲಿಗೇಟ್ಸ್, ಕರ್ನಾಟಕದ ಮೂಲದಿಂದ ಬರುತ್ತಿರುವ ಎಲ್ಲ ವೈದ್ಯರಿಗೆ ಗಂಗಾವತಿಗೆ ಸ್ವಾಗತ. ನಮ್ಮ ಗಂಗಾವತಿಯಲ್ಲಿ 71ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಇದು ಕೂಡ ಇನ್ನೂ ಕೂಡ ಎಲ್ಲರ ಮನೆಯಲ್ಲಿ ಅಜರಾಮರಾಗಿ ಉಳಿದಿದೆ. ಅದೇ ರೀತಿ ನಮ್ಮ ಗಂಗಾವತಿಯಲ್ಲಿ 91ನೇ ವೈದ್ಯರ ರಾಜ್ಯ ಮಟ್ಟದ ಸಮ್ಮೇಳನ ಆರ್ಗನೈಸ್ ಮಾಡಿದ್ದೀವಿ. ಕಳೆದ 1 ವರ್ಷದಿಂದ ತಯಾರಿ ನಡೀತಾ ಇದೆ. ಇದು ನಮ್ಮ ತಂಡದ ಅಧ್ಯಕ್ಷ ಸ್ಥಾನ ಮನಂಗೌಡು ಮತ್ತು ಪ್ರಧಾನವಾಗಿ ಬಸವರಾಜ್ ಸಿಂಗನಾಳ್ ಅವರಿದ್ದಾರೆ. ನಮ್ಮ ಐಎಂಎ ಅಧ್ಯಕ್ಷರು ಡಾಕ್ಟರ್ ಎನ್ ರಾಜು ಸರ್ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ನಾಗರಾಜ್ ಹಿರೇಗೌಡರು ಇದ್ದಾರೆ. ಕಳೆದ 1 ವರ್ಷದಿಂದ ಮಾಡಿದ ತಯಾರಿಯ ಫಲವಾಗಿ ನಮ್ಮ ಗಂಗಾವತಿ ಸಮ್ಮೇಳನಕ್ಕೆ 1111 ಜನ ವೈದ್ಯರು ನೋಂದಾಯಿಸಿಕೊಂಡಿದ್ದಾರೆ. ಆದರೆ ನಮ್ಮೆಲ್ಲ ತಯಾರಿಗೆ ಮಳೆರಾಯ ನಮ್ಮ ಇಂದ್ರದೇವ ಪರೀಕ್ಷೆ ಕೊಟ್ಟಿದ್ದಾನೆ. ನಮ್ಮ ಮಳೆರಾಯ ಕೂಡ ನಮ್ಮ ಮೇಲೆ ಕಣ್ಣು ತೆರೆದು ನಮ್ಮ ಈ ಗಂಗಾವತಿಯ ಸೊಬಗನ್ನು ಮೂಲೆಯಿಂದ ಬರುತ್ತಿದ್ದಾರೆ ವೈದ್ಯರಿಗೆ ತೋರಿಸ್ಕೊಂಡು ಸಹಾಯ ಮಾಡ್ಕೊಂಡು ಹೇಳ್ಕೊಳ್ತಾ, ಎಲ್ಲರೂ ಕೂಡ ಎಸ್ಪೆಷಲಿ ನಮ್ಮ ಗಂಗಾವತಿ ನಾಗರಿಕರಿಗೆ ಏನು ಕೇಳ್ಕೊಳ್ಳೋದು ಅಂತಂದರೆ, 3 ದಿವಸದಲ್ಲಿ ನಾವೆಲ್ಲ ವೈದ್ಯರಲ್ಲಿ ಇರೋದ್ರಿಂದ ಸ್ವಲ್ಪ ಅಷ್ಟೇ ಏನಾದರೂ ನಿಮ್ಮ ಅಡಚಣೆಗಳು ಕಂಡ್ರೆ ದಯವಿಟ್ಟು ಅದನ್ನ ಹೊಟ್ಟೆಲಿ ಹಾಕ್ಕೊಳ್ರಿ. ಆಮೇಲೆ ಏನಾದರೂ ಕೂಡ ಎಮರ್ಜೆನ್ಸಿ ಸರ್ವಿಸ್ ಅಂದರೆ ತೆಗೆದೇ ಇರ್ತದೆ, 24/7 ಇರ್ತದೆ ಎಮರ್ಜೆನ್ಸಿ ಸರ್ವಿಸಸ್. ಯಾವುದಾದ್ರು ಇನ್ನೂ ಎಮರ್ಜೆನ್ಸಿ ಅಲ್ದಿರಂಥ ಏನಾದರೂ ಒಂದು 2 ದಿವಸ ಮುಂದೂಡೋಕ್ಕಾಗಿ ಕೇಳ್ಕೊತೀನಿ. ಅದು ಅಲ್ಲದೆ ಏನಾದರೂ ತೊಂದರೆಗಳು ಕೂಡ ಒಬ್ಬರು ವೈದ್ಯರಂತ ಇದ್ದೇ ಇರ್ತಾರೆ. ಇಷ್ಟು ಹೇಳ್ತಾ ನಮ್ಮ ಮಲ್ಗೋಡು ಒಂದೆರಡು ಮಾತುಗಳು ಕೇಳ್ಕೊತೀನಿ. ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ವಾರ್ಷಿಕ ಸಮ್ಮೇಳನವನ್ನು ಈ ವರ್ಷ ನಾವು ಗಂಗಾವತಿಯಲ್ಲಿ ಮಾಡಲು ನಿರ್ಧರಿಸಿದ್ದೇವೆ. ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿಯ ಶಾಖೆಯಿಂದ ಈ ಒಂದು ರಾಜ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಇದು 24, 25, 26 ನಾಳೆ ಮತ್ತು ನಾಡಿದ್ದು ಅಷ್ಟೇ ನಾಡಿದ್ದು 3 ದಿವಸ ಇರುತ್ತೆ. ಈ ಸಮ್ಮೇಳನದಲ್ಲಿ ಕರ್ನಾಟಕದ ಮೂಲೆಯಿಂದ ವೈದ್ಯರು ಬರ್ತಾ ಇದ್ದಾರೆ. ಅಮರೇಶ್ ಪಾಟೀಲ್ ಅವರು ಹೇಳಿದಂತೆ ನಾವು ಹೇಗೆ ಗಂಗಾವತಿ ನಗರದ ಜನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹೇಗೆ ಯಶಸ್ವಿಗೊಳಿಸಿದ್ದೇವೆ, ಅದೇ ರೀತಿ ವೈದ್ಯರ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಅಂತ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ನಮಸ್ಕಾರ. ಡಾಕ್ಟರ್ ಎನ್ ರಾಜು, ಐಎಂಎ ಪ್ರೆಸಿಡೆಂಟು. ಈಗ ಎಲ್ಲರಿಗೂ ನಿಮ್ಗೆ ಗೊತ್ತಿದ್ದಂಗೆ 91st ಮೆಡಿಕಾನ್ ಐಎಂಎ ಕರ್ನಾಟಕ ಸ್ಟೇಟ್ ಆ್ಯನ್ಯುವಲ್ ಮೆಡಿಕಲ್ ಕಾನ್ಫರೆನ್ಸ್ ಗಂಗಾವತಿಯಲ್ಲಿ ನಡೀತಾ ಇದೆ. 24, 25, 26 ಇಂಥ ಒಂದು ಮೆಡಿಕಲ್ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ನಮ್ಮ ಊರಲ್ಲಿ ನಮ್ಮ ಗಂಗಾವತಿಯಲ್ಲಿ ಆಗೋದು ಇದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ. ನಾವು 1 ವರ್ಷದಿಂದ ಐಎಂಎ ಗಂಗಾವತಿ ಎಲ್ಲರೂ ಭಾಳ ಶ್ರಮಿಸಿದ್ದೀವಿ, ಎಲ್ಲ ಕಷ್ಟಪಟ್ಟಿದ್ದೀವಿ, ಎಲ್ಲ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಆಗಿದ್ದಾವೆ. ಕರ್ನಾಟಕದಿಂದ ಬೇರೆ ಬೇರೆ ಜಾಗದಲ್ಲಿಂದ ಆಲ್ಮೋಸ್ಟ್ ಒಂದು 1200 1300 ಡಾಕ್ಟರ್ಸು ಡೆಲಿಗೇಟ್ಸ್ ಎಲ್ಲ ಬರ್ತಾ ಇದ್ದಾರೆ.
ಅವ್ರಿಗೆಲ್ಲ ಇದು ಕಾನ್ಫರೆನ್ಸ್ ಚೆನ್ನಾಗಿ ಮಾಡಿದ್ರೆ ನಮ್ಮ ಊರಿಗೆ ಒಳ್ಳೆ ಹೆಸರು ಬರುತ್ತಂತ. ಈಗ ಬರೋ ಡೆಲಿಗೇಟ್ಸ್ ಎಲ್ಲರಿಗೂ ನಾವು ಕಾಂಪ್ಲಿಮೆಂಟ್ರಿ ಸೈಟ್ ಸೀಯಿಂಗನ್ನು ಅರೇಂಜ್ ಮಾಡಿದ್ದೀವಿ. ಒಂದಿನ ಏನಂದರೆ ಅಂಜನಾದ್ರಿಗೆ, ಒಂದಿನ ನಮಗೆ ಮೌರ್ಯರ ಬೆಟ್ಟಗೆ, ಒಂದಿನ ಆನೆಗುಂದಿ ಕಿಷ್ಕಿಂದಾನೆ, ಒಂದಿನ ಹಂಪಿಗೆ ಎಲ್ಲ ನಮ್ಮ ಕಾನ್ಫರೆನ್ಸ್ನಿಂದನೇ ಎಲ್ಲ ಅರೇಂಜ್ ಮಾಡಿದ್ದೀವಿ. ಒಂದಿನ ಗವಿಮಠಗೆ. ನಿಮ್ಗೆಲ್ಲರಿಗೆ ಏನು ಕೇಳ್ಕೊಂತಂದರೆ ಎಲ್ಲರೂ ಕೈ ಜೋಡಿಸಿ ಈ ಕಾನ್ಫರೆನ್ಸ್ನನ್ನು ಯಶಸ್ವಿ ಮಾಡೋಣ, ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತರೋಣ. ಕನ್ನಡ ಸಾಹಿತ್ಯ ಸಮ್ಮೇಳನ ಹೆಂಗಾಗಿದೆ ಹಂಗೆ ಇದಕ್ಕೂ ಒಂದು ಒಳ್ಳೆಯ ಇದು ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.